ಇವತ್ತಿನ ದಿನ ಬೆಳಗಿನ ತಿಂಡಿಗೆ ಎಣ್ಣೆ ಇಲ್ದಾರ್ದಂಥ ಒಂದು ರೆಸಿಪಿ ಹೇಳ್ಕೊಡ್ತೀನಿ ಬರ್ರಿ. ಇದನ್ನು ನೋಡಿದ ತಕ್ಷಣ ನೀವು ಇಡ್ಲಿ ಅಂತ ಅನ್ಕೋಬೋದು, ಆದರೆ ಇದು ಇಡ್ಲಿ ಅಲ್ಲ, ಇದು ಉದ್ದಿನ ಕಡುಬು ಅಂಥೇಳಿ ಬಹಳ ಟೇಸ್ಟಿಯಾಗಿರ್ತೈತಿ. ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ನ ವೀಕ್ಷಿಸುತ್ತಿರೋ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈ ಉದ್ದಿನ ಕಡುಬು ಮಾಡೋದು ನೋಡ್ರಿ ಬಹಳ ಈಸಿ ಆಗೈತಿ. ಇದಕ್ಕೇನು ಎಣ್ಣೆ ಅವಶ್ಯ ಇಲ್ಲ ಮತ್ತು ಟೇಸ್ಟು ಅಷ್ಟು ಚಲೋ ಇರ್ತೈತಿ. ಮೊದಲಿಗೆ ಏನು ಬೇಕಂತಂದ್ರೆ 1.5 ಕಪ್ನಷ್ಟು ಅಕ್ಕಿ ತೊಗೋಬೇಕು, 1 ಕಪ್ನಷ್ಟು ಉದ್ದಿನಬೇಳೆ. ನಾನು ಈ ಟೀ ಕುಡಿತಾರಲ್ಲ ಆ ಕಪ್ಪಿನ ಅಳತೆ ಮಾಡ್ಕೊಂಡೀನಿ. ಎರಡೂ ನೆನೆ ಇಟ್ಕೊಂಡೀನಿ. 1-2 ತಾಸು ನೆನೆ ಇಟ್ಕೋಬೇಕು ಮತ್ತು ಸ್ವಚ್ಛಗೆ ತೊಳ್ಕೊಳ್ರಿ. ಅಕ್ಕಿ ಮತ್ತು ಉದ್ದಿನಬೇಳೆ ಬೇರೆ ಬೇರೆ ನೆನೆ ಇಟ್ಕೋಬೇಕು. ಈಗ ಉದ್ದಿನಬೇಳೆನ ಮೊದಲಿಗೆ ರುಬ್ಕೊಳ್ತೀನಿ. ಉದ್ದಿನಬೇಳೆನ ಸಣ್ಣಗೆ ರುಬ್ಕೊಳ್ರಿ. ಅಕ್ಕಿನ ಬೇರೆ ರುಬ್ಕೊಳ್ಬೇಕಾಗ್ತೈತಿ, ಆದರೆ ಗಟ್ಟಿಯಾಗಿ ರುಬ್ಕೋಬೇಕು. ನಾನು 1/4 ಕಪ್ನಷ್ಟು ನೀರಷ್ಟು ಹಾಕಿನಿ, ಜಾಸ್ತಿ ಹಾಕಿಲ್ಲ. ಈಗ ರುಬ್ಬಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಹಂಗೆ ಅದ ಜಾರಿಗಿನ ನೀವು ಅಕ್ಕಿನ ನೀರೆಲ್ಲ ಬಸ್ತು ಅಕ್ಕಿ ಹಾಕ್ಕೊಳ್ರಿ. ಅಕ್ಕಿಗೂ ಸಹಿತ ನೀರು ಜಾಸ್ತಿ ಹಾಕಬಾರ್ದು, 1/4 ಕಪ್ನಷ್ಟು ಅಷ್ಟೇ ಹಾಕ್ಕೊಳ್ರಿ. ಯಾಕಂದ್ರೆ ಈ ಕಡುಬು ಮಾಡೋದಕ್ಕೆ ಹಿಟ್ಟು ಗಟ್ಟಿಯಾಗಿನೇ ಇರ್ಬೇಕು ನೋಡ್ರಿ. ಈಗ ಅಕ್ಕಿನೂ ಹಾಕ್ಕೊಂಡು ರುಬ್ಕೊಳ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದು ಅಕ್ಕಿನ ಸ್ವಲ್ಪ ತರಿಯಾಗಿ ರುಬ್ಕೊಳ್ರಿ. ನೀವು ಅನ್ಕೋಬೋದು ಎರಡೂ ಒಟ್ಟಿಗೆ ನೆನೆ ಇಡ್ಬೋದಲ್ಲ ಅಂಥೇಳಿ, ಹಂಗೆ ಮಾಡಬಾರ್ದು. ಅಕ್ಕಿನ ತರಿಯಾಗಿ ರುಬ್ಕೋಬೇಕು, ಉದ್ದಿನಬೇಳೆನ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಹಿಟ್ಟು ಗಟ್ಟಿ ಆಗೈತೆ ನೋಡ್ರಿ, ನಿಮ್ಗೆ ತೋರಿಸ್ತೀನಿ ಎಷ್ಟು ಗಟ್ಟಿ ಆಗೈತೆ ಅನ್ನೋದು. ಈಗ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿರೋವು, ಕೊಬ್ಬರಿ ಚೂರು, ಒಂದು ಸ್ವಲ್ಪ ಹಿಂಗು, ಇವಿಷ್ಟನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಹಂಗೆ ನಾನು ಒಂದು 2 ಚಮಚದಷ್ಟು ಹೆಸರುಬೇಳೆ, 1-2 ಚಮಚದಷ್ಟು ಕಡಲೆಬೇಳೆ ನೆನೆಸಿಟ್ಟಿದ್ದೆ, ಅದನ್ನು ಸಹಿತ ನೆನೆಸಿಟ್ಟಿರೋವು ಹಾಕ್ಕೊಳ್ತೀನಿ. ಈಗ ತಿನ್ನೋವಾಗ ನೋಡ್ರಿ ಬಾಯಿಗೆ ರುಚಿ ಕೊಡ್ತೈತಿ. ಮಧ್ಯೆ ಮಧ್ಯೆ ಕಡಲೆಬೇಳೆ ಹೆಸರುಬೇಳೆ ಸಿಕ್ಕರೆ ರುಚಿ ಅನ್ನಿಸ್ತೈತಿ, ಅದಕ್ಕೆ ನೆನೆಸಿಟ್ಟು ಹಾಕ್ಕೊಂಡೀನಿ. ಹಿಟ್ಟು ಎಷ್ಟು ಗಟ್ಟಿಯಾಗಿರ್ಬೇಕು ಅನ್ನೋದನ್ನು ಈಗ ತೋರಿಸ್ತೇನೆ ನೋಡ್ರಿ. ಹಿಟ್ಟು ಕಲಸಿದ ಮೇಲೆ ಈ ಒಂದು ಹದಕ್ಕಿರಬೇಕು, ವಡಿ ಬಿಡ್ತೀವಲ್ರಿ ಆ ಹದಕ್ಕಿರಬೇಕು. ಅಂದರೆ ನೀವು ಇಡ್ಲಿ ಹಿಟ್ಟಿನ ಹದಕ್ಕಿರ್ಬೇಕನ್ನ ಅಂತ ಕೇಳ್ತೀರಿ, ಇಲ್ಲ, ಇಡ್ಲಿ ಹಿಟ್ಟಿನಕ್ಕಿಂತನೂ ಗಟ್ಟಿಯಾಗಿರ್ಬೇಕು ನೋಡ್ರಿ. ಈಗ ಬಾಳೆ ಎಲೆ ತೊಗೊಂಡೀನಿ. ಈ ಬಾಳೆ ಎಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ. ಆಮೇಲೆ ಒಂದು ಸ್ವಲ್ಪ ನಾನು ಇದನ್ನ ಹಿಟ್ಟನ್ನು ಹಾಕ್ಕೊಂಡೀನಿ. ಸ್ವಲ್ಪ ಹಾಕ್ಕೊಳ್ರಿ, ಜಾಸ್ತಿ ಹಾಕ್ಕೊಳ್ಬೇಡ್ರಿ. ಯಾಕಂದರೆ ಇದು ಬೆಂದಿಂದ ಉದ್ದಿನ ಹಿಟ್ಟು ಹಾಕಿರ್ತೀವಲ್ಲ, ಉಬ್ಬಿ ಇನ್ನೂ ಸ್ವಲ್ಪ ದೊಡ್ಡದಾಗ್ತದೆ ಕಡುಬು. ಉಬ್ಬದಂಗಾಗಿ ಸ್ವಲ್ಪ ದೊಡ್ಡ ಅನಿಸ್ತಾವೆ ಕಡುಬು. ಈ ರೀತಿ ಇದನ್ನ ಮಡಚ್ಕೊಳ್ರಿ. ಬಾಳೆ ಎಲೆ ಕಡುಬು ಅಂತಲೂ ಹೇಳ್ಬೋದು ಇದಕ್ಕೆ. ಇಡ್ಲಿ ಪಾತ್ರೆ ಒಳಗೆ ಈ ಥರ ಮಡಚಿ ಇಟ್ಕೊಳ್ತೀನಿ. ಎಲ್ಲನೂ ಇದೇ ಥರನ ಮಡಚ್ರಿ, ಚೌಕಗೆ ಮಡಚಿಟ್ಕೊಳ್ರಿ. ಹಿಟ್ಟು ಜಾಸ್ತಿ ಹಾಕಬೇಡ್ರಿ. ಹಿಟ್ಟು ಜಾಸ್ತಿ ಹಾಕಿದ್ರೆ ಒಳಗೆ ಹಸಿಯಾಗಿರ್ತೈತಿ ಮತ್ತು ರುಚಿನೂ ಅನ್ಸಂಗಿಲ್ಲ. ಇಷ್ಟು ಒಂದು ಹಿಡಿ ಎಷ್ಟು ಹಾಕಿದ್ರೆ ಸಾಕು, ಒಂದು ಸಲ ಕೈಗೆ ಎಷ್ಟು ಬರ್ತೈತೆ ಅಷ್ಟು ಹಾಕಿದ್ರೆ ಸಾಕು. ಈ ರೀತಿ ಇಡ್ಲಿ ಪ್ಲೇಟ್ಗೆ ಜೋಡಿಸಿಟ್ಕೊಂಡೆ ನೋಡ್ರಿ. ಈಗ ಒಂದು ಅಗಲವಾಗಿರೋಂಥ ಪಾತ್ರೆ ಒಳಗೆ ನೀರು ಹಾಕಿ ಒಂದು ರಿಂಗ್ ಇಟ್ಟು, ಆ ರಿಂಗ್ ಮೇಲೆ ಈ ಇಡ್ಲಿ ಪ್ಲೇಟ್ನ ಇಟ್ಟೇನಿ. ನೀವು 4 ಪ್ಲೇಟ್ನೊಳಗೆ ಈ ರೀತಿ ಜೋಡಿಸಿನೂ ಇಡ್ಲಿ ಥರ ಬೇಯಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಪ್ರಮಾಣದೊಳಗೆ ಮಾಡಿ ತೋರ್ಸಾತ್ತೀನಿ. ಅದಕ್ಕೆ 1 ಪ್ಲೇಟ್ ಇಡ್ಲಿ ತಟ್ಟೆ ತೊಗೊಂಡು ಅದಕ್ಕೆ ಹಾಕಾಕತ್ತೆ ಬೇಯಿಸಾತೀನಿ ಅಷ್ಟೇ. ನೀವು ಇಡ್ಲಿ ಪಾತ್ರೆ ಒಳಗನೆ ಬೇಯಿಸ್ಕೋಬೋದು. ಈಗ ಒಂದು 15 ನಿಮಿಷವರೆಗೂ ಇದನ್ನ ಬೇಯಿಸ್ಕೊಂಡೆ. 12ರಿಂದ 15 ನಿಮಿಷ ಸರಿಯಾಗಿ ಬೆಂದೈತಿ. ಈಗ ತೆಗೆದು ತೋರಿಸ್ತೀನಿ ನಿಮ್ಗೆ. ಭಾಳ ಟೇಸ್ಟಿಯಾಗಿರ್ತೈತಿ. ಇದರೊಳಗೆ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಹಾಕಿರೋದ್ರಿಂದ ಇದಕ್ಕೆ ಸಪ್ರೇಟಾಗಿ ನಾವು ಕಾಯಿ ಚಟ್ನಿ ಬೇಕು ಅಂತ ಏನಿಲ್ಲ. ಬಿಸಿ ಬಿಸಿ ಇದ್ದಾಗ ತುಪ್ಪ ಹಾಕ್ಕೊಂಡು ತಿನ್ನಿರಿ, ಮಸ್ತ್ ರುಚಿ ಅನಿಸ್ತೈತಿ. ನೀವು ಈ ರೆಸಿಪಿನ ಟ್ರೈ ಮಾಡಿರಿ. ಬೆಳಗ್ಗೆ ತಿಂಡಿಗೆ ಎಣ್ಣೆ ಇರಲಾರ್ದಂಗೆ ನಾವು ತಿಂಡಿ ಮಾಡೋದು ಒಳ್ಳೆಯದಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಭಾಳ ಟೇಸ್ಟಿಯಾಗಿರ್ತೈತಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.